ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪಬ್ಲಿಕ್ ಜಾಗಗಳಲ್ಲಿ ಅಂದರೆ ಅಲ್ಲಿರುವಂಥ ಚೇಂಜಿಂಗ್ ರೂಮ್ಗಳಲ್ಲಿ, ವಾಶ್ರೂಮ್ಗಳಲ್ಲಿ ಬಟ್ಟೆ ಬದಲಿಸುವಂಥ ಹೆಣ್ಣುಮಕ್ಕಳು ನೋಡಬೇಕಾದಂಥ ಸ್ಟೋರಿ ಇದು. ಯಾಕೆ ಅಂತಂದರೆ ಖ್ಯಾತ ರಿಯಾಲಿಟಿ ಶೋ ಸ್ಪರ್ಧಿಗೆ ಈಗ ಆಕೆಯ ಖಾಸಗಿ ವಿಡಿಯೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಆಕೆಯ ಖಾಸಗಿ ವಿಡಿಯೋವನ್ನು ಚಿತ್ರೀಕರಿಸಿ ಕಿಡಿಗೇಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ಇವೆಂಟ್ನಲ್ಲಿ ಈ ಯುವತಿ ಅಂದರೆ ಈ ಸೆಲೆಬ್ರಿಟಿ ಭಾಗಿಯಾಗಿದೆ. ವಾಶ್ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಈಕೆಯ ಖಾಸಗಿ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಇನ್ನು ಆ ವಿಡಿಯೋವನ್ನು ಯುವತಿಯ ಫ್ರೆಂಡ್ಗೆ ಕಳಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ. ಹಣ ಕೊಡ್ತಿರೋ ಇಲ್ಲ ಅಂತಂದ್ರೆ ಈ ವಿಡಿಯೋವನ್ನು ವೈರಲ್ ಮಾಡಲಾ ಅಂತ ಹೇಳಿ ಈ ಕಿಡಿಗೇಡಿ ಬೆದರಿಕೆ ಹಾಕಿದ್ದಾನಂತೆ. ಇನ್ನು ಟಾರ್ಚರ್ ತಾಳೋಕಾಗದೆ ಯುವತಿ ಸೈಬರ್ ಕ್ರೈಮ್ ಪೊಲೀಸರ ಮೊರೆ ಹೋಗಿದ್ದಾರೆ. ಸಿಟಿ ಸೈಬರ್ ಸ್ಟೇಷನ್ಗೆ ಹೋಗಿ ಈ ರಿಯಾಲಿಟಿ ಶೋ ಸ್ಪರ್ಧಿ ದೂರು ದಾಖಲು ಮಾಡಿದ್ದಾರೆ. ಕೋರಮಂಗಲದ ಒಂದು ಸ್ಪೋರ್ಟ್ಸ್ ಇವೆಂಟ್ನಲ್ಲಿ ಈ ಯುವತಿ ಭಾಗಿಯಾಗಿದ್ಲು. ಅಂದರೆ ಖ್ಯಾತ ರಿಯಾಲಿಟಿ ಶೋನ ಸ್ಪರ್ಧಿ ಆಗಿದ್ರು ಈಕೆ. ಸೊ ಹೋದಂತಹ ಸಂದರ್ಭದಲ್ಲಿ ವಾಶ್ರೂಮನ್ನು ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿದಾಗ ಆ ವಾಶ್ರೂಮ್ನಲ್ಲಿನ ಒಂದು ಮೊಬೈಲ್ ಇವರ ಖಾಸಗಿ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿತ್ತು. ಮೊಬೈಲ್ ಇಟ್ಟಿದ್ದು ಯಾರು? ಒಬ್ಬ ಕಿಡಿಗೇಡಿ. ಕಾರಣ ಏನು? ಈಗ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಹಣಕ್ಕೋಸ್ಕರನೇ ಈತ ಈ ರೀತಿಯಾಗಿ ಡಿಮ್ಯಾಂಡ್ ಮಾಡಿದ್ದಾನೆ, ಹಣ ಪೀಕ್ಲಿಕ್ಕೇನೆ ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಸೊ ಈಕೆಯ ಖಾಸಗಿ ವಿಡಿಯೋವನ್ನು ರೆಕಾರ್ಡ್ ಮಾಡಿಟ್ಕೊಂಡು ಆ ವಿಡಿಯೋವನ್ನು ಈಕೆ ಕಳಿಸಿಲ್ಲ, ಈಕೆಯ ಸ್ನೇಹಿತೆಗೆ ಕಳಿಸಿ ನನಗೆ ಕೇಳಿದಂಥ ಹಣ ಕೊಟ್ಟಿಲ್ಲ ಅಂತಂದರೆ ಈ ವಿಡಿಯೋವನ್ನು ವೈರಲ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಸೊ ಯಾವಾಗ ಈತನ ಒಂದು ಕಾಟ ಮಿತಿ ಮೀರ್ತೋ ಆಗ ಈ ಯುವತಿ ಸೈಬರ್ ಕ್ರೈಮ್ ಪೊಲೀಸರ ಮೊರೆ ಹೋಗಿದ್ದಾರೆ. ಈಗಾಗಲೇ ಸಿಟಿ ಸೈಬರ್ ಸ್ಟೇಷನ್ನಲ್ಲಿ ಈ ಕುರಿತಾಗಿ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಈಗ ಪೊಲೀಸರು ಇಂಚಿಂಚು ತನಿಖೆಯನ್ನು ನಡೆಸಿ ಆ ಕಿಡಿಗೇಡಿಯನ್ನು ಬಂಧಿಸುವಲ್ಲಿ ಬಲೆ ಬೀಸಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಈಗ ಇಂತಹ ಸೆಲೆಬ್ರಿಟಿಗಳಿಗೂ ಕೂಡ ಒಂದು ರೀತಿಯಾಗಿ ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ನಾರ್ಮಲ್ ಅಥವಾ ಪಬ್ಲಿಕ್ ಟಾಯ್ಲೆಟ್ ಅನ್ನು ಯೂಸ್ ಮಾಡುವಂತಹ ಮಹಿಳೆಯರ ಪರಿಸ್ಥಿತಿ ಅಥವಾ ಚೇಂಜಿಂಗ್ ರೂಮ್ಗಳನ್ನ ಯೂಸ್ ಮಾಡುವಂತಹ ಮಹಿಳೆಯರ ಪರಿಸ್ಥಿತಿ ಏನು ಅಂತ? ರಾಹುಲ್, ನಿಜಕ್ಕೂ ಇದು ಶಾಕಿಂಗ್ ವಿಚಾರ. ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದಿರುವಂತಹ ಘಟನೆ. ಕನ್ನಡದ ಖಾಸಗಿ ವಾಹಿನಿಯ ಖ್ಯಾತ ರಿಯಾಲಿಟಿ ಶೋ ನಲ್ಲಿ ಭಾಗಿಯಾಗಿದ್ದಂತ ಮಹಿಳೆ ಕೊಟ್ಟಂತ ದೂರಿನ ಅನ್ವಯವಾಗಿ ಬೆಂಗಳೂರಿನ ಸಿಟಿ ಸೈಬರ್ ಕ್ರೈಮ್ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಪ್ರಮುಖವಾಗಿ ಕಳೆದ ವಾರ ಬೆಂಗಳೂರಿನ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿದ್ದಂತ ಸೆಲೆಬ್ರಿಟಿ ಸ್ಪೋರ್ಟ್ಸ್ ಮೀಟ್ ನಲ್ಲಿ ಈ ಮಹಿಳೆ ದೂರುದಾರ ಮಹಿಳೆ ಕೂಡ ಭಾಗಿಯಾಗಿರ್ತಾರೆ. ಕನ್ನಡದ ಕಿರುತೆರೆ ನಟಿಯರು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದಂತ ಮಹಿಳಾ ಸ್ಪರ್ಧಿಗಳು ಭಾಗಿಯಾಗಿದ್ದಂತ ಕ್ರೀಡಾ ಕಾರ್ಯಕ್ರಮ ಇದು. ಈ ವೇಳೆಯಲ್ಲಿ ಆಕೆ ಆ ಒಂದು ಈವೆಂಟ್ ನಲ್ಲಿ ಶೌಚಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆಕೆಯ ಗಮನಕ್ಕೆ ಬಾರದಂತೆ ಆಕೆಯ ಖಾಸಗಿ ಫೋಟೋ ವಿಡಿಯೋಗಳನ್ನ ಚಿತ್ರೀಕರಿಸಿ ಅದನ್ನ ಆಕೆಯ ಸ್ನೇಹಿತೆಯ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸಿರುವಂತದ್ದು. ಸುಮಾರು 3-4 ಬಾರಿ ಅದೇ ಫೋಟೋಗಳನ್ನ ಕಳಿಸಿ ಪದೇ ಪದೇ ಹಣಕ್ಕಾಗಿ ಡಿಮ್ಯಾಂಡ್ ಅನ್ನ ಮಾಡಿರುವಂತದ್ದು. ನಂತರ ಆಕೆಯ ಸ್ನೇಹಿತೆ ಏನಿದ್ದಾರೆ ಅಂದ್ರೆ ದೂರುದ್ದಾರೆ ಮಹಿಳೆ, 32 ವರ್ಷದ ಮಹಿಳೆ, ಆಕೆಯ ಸ್ನೇಹಿತೆ ಆಕೆಯ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಆಕೆ ಕೂಡ ಶಾಕ್ ಆಗಿರುವಂತದ್ದು. ಯಾವ ರೀತಿಯಾಗಿ ಇದು ಸಾಧ್ಯ ಅಂತ ಹೇಳಿ, ಅಂದ್ರೆ ನನ್ನ ಗಮನಕ್ಕೆ ಬಾರದಂತೆ ನನ್ನ ಫೋಟೋ ವಿಡಿಯೋಗಳನ್ನ ಚಿತ್ರೀಕರಿಸಲಿಕ್ಕೆ ಹೇಗೆ ಸಾಧ್ಯ? ಅದು ಕೂಡ ಖಾಸಗಿ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದಂತ ಸಂದರ್ಭದಲ್ಲಿ ತೆಗೆದ ಫೋಟೋ ವಿಡಿಯೋಗಳು ಅನ್ನೋದು ಆ ಫೋಟೋ ವಿಡಿಯೋಗಳನ್ನ ನೋಡ್ತಾ ಇದ್ದಂತೆ ಆ ಒಂದು ಮಹಿಳೆಗೆ ಕನ್ಫರ್ಮ್ ಆಗುತ್ತೆ. ನಂತರದಲ್ಲಿ ಆಕೆಯ ಸ್ನೇಹಿತೆ ಜೊತೆ ಚರ್ಚೆಯನ್ನ ಮಾಡಿ ಯಾವ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಂದ ಆಕೆಗೆ ಫೋಟೋ ವಿಡಿಯೋಗಳು ಬಂದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಸೇಜ್ಗಳ ಆರೋಪಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಪರಿಚಿತ ಮೊಬೈಲ್ ಸಂಖ್ಯೆಯಿಂದ ಇನ್ಸ್ಟಾಗ್ರಾಮ್ ಮೂಲಕವಾಗಿ ಮೆಸೇಜ್ ಗಳನ್ನ ಮಾಡುವಂತದ್ದು. ಸುಮಾರು 3-4 ಬಾರಿ ಆ ಮೆಸೇಜ್ ಕರೆಗಳನ್ನ ಮಾಡುವಂತದ್ದು, ಹಣಕ್ಕಾಗಿ ಡಿಮ್ಯಾಂಡ್ ಮಾಡುವಂತದ್ದು ಮಾಡಿರುವಂತದ ಹಿನ್ನೆಲೆಯಲ್ಲಿ ಸದ್ಯ 32 ವರ್ಷದ ರಿಯಾಲಿಟಿ ಶೋ ನಲ್ಲಿ ಭಾಗಿಯಾಗಿದ್ದಂತ ಮಹಿಳೆ ಏನಿದ್ದಾಳೆ ಆಕೆ ಬೆಂಗಳೂರಿನ ಸಿಟಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಆ ಮೆಸೇಜ್ ಮಾಡಿದ್ದಂತ ಜೊತೆಗೆ ಅಶ್ಲೀಲವಾದಂತಹ ಫೋಟೋ ವಿಡಿಯೋಗಳನ್ನ ಕಳಿಸಿದಂತ ಅಕೌಂಟ್ ಸಮೇತವಾಗಿ ಆಕೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ದೂರನ್ನ ದಾಖಲು ಮಾಡ್ಕೊಂಡಿರುವಂತಹ ಸೈಬರ್ ಕ್ರೈಮ್ ಪೊಲೀಸರು ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಅದರ ಪೂರ್ವಾಪರ ಪರಿಶೀಲನೆ ಮಾಡ್ತಿರುವಂತದ್ದು. ಜೊತೆಗೆ ಯಾವ್ಯಾವ ನಂಬರ್ ಗಳಿಂದ ಆಕೆಗೆ ಮೆಸೇಜ್ ಅನ್ನ ಬಂದಿದೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸದ್ಯ ಸೈಬರ್ ಕ್ರೈಮ್ ಪೊಲೀಸರು ಮಾಡ್ತಾ ಇರುವಂತದ್ದು. ರಾಹುಲ್, ರೈಟ್ ಶಿವು, ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಕೋರಮಂಗಲದ ಒಂದು ಸ್ಪೋರ್ಟ್ಸ್ ಇವೆಂಟ್ನಲ್ಲಿ ಈ ಯುವತಿ ಭಾಗಿಯಾಗೋದಕ್ಕೆ ಅಲ್ಲಿ ಬಂದಿದ್ರು. ಬಂದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದು ಕಾಮನ್ ವಾಶ್ರೂಮನ್ನು ಯೂಸ್ ಮಾಡಿದ್ದಾರೆ. ಆದರೆ
ಕಿಡಿಗೇಡಿಯೊಬ್ಬ ಆ ವಾಶ್ರೂಮ್ನಲ್ಲಿ ಮೊಬೈಲ್ನಿಟ್ಟು ಅಥವಾ ಒಂದು ಕ್ಯಾಮ್ರಾ ಮುಖಾಂತರ ಅವರ ಖಾಸಗಿ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ರೆಕಾರ್ಡ್ ಮಾಡಿಕೊಂಡು ಆಕೆಯ ಫ್ರೆಂಡ್ಗೆ ಕಳಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ. ಸೊ ಈತನ ಕಾಟವನ್ನು ತಾಳೋಕ್ಕಾಗದೆ ಈಗ ಈ ಖ್ಯಾತ ರಿಯಾಲಿಟಿ ಶೋನ ಸ್ಪರ್ಧಿ ಅಂದರೆ ಯುವತಿ ಪೊಲೀಸರ ಮೊರೆ ಹೋಗಿದ್ದಾರೆ. ಈಗ ಸೈಬರ್ ಕ್ರೈಮ್ ಪೊಲೀಸರು ಈ ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಸೊ ಈ ಒಂದು ಪ್ರಕರಣ ಒಂದು ರೀತಿಯಾಗಿ ಸಂಚಲನ ಮೂಡಿಸ್ತಾ ಇದೆ. ಯಾಕೆಂತಂದರೆ ನೋಡಿ, ಸೆಲೆಬ್ರಿಟಿಗಳಿಗೆ ಅವ್ರದ್ದೇ ಆದಂಥ ಒಂದು ಸ್ಪೆಸಿಫೈಡ್ ವಾಶ್ರೂಮ್ಗಳಿರ್ತವೆ ಅಥವಾ ರೂಮ್ಗಳಿರ್ತವೆ, ಚೇಂಜಿಂಗ್ ರೂಮ್. ಅವ್ರು ಎಲ್ಲಾದರೂ ಹೊರಗಡೆ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಸೊ ಅಂಥ ಜಾಗದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಕಿಡಿಗೇಡಿ ಕೃತ್ಯವನ್ನು ಮಾಡ್ತಾರೆ ಅಂತಂದರೆ ಇನ್ನು ಕಾಮನ್ ಜನರ ಪರಿಸ್ಥಿತಿ ಏನು? ಈಗ ಬೇರೆ ಬೇರೆ ಶೋರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಅಥವಾ ರೆಸ್ಟೋರೆಂಟ್ಗಳಿಗೆ, ಪಬ್ಲಿಕ್ ಜಾಗಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ವಾಶ್ರೂಮನ್ನು ಯಾವುದೇ ಭಯ ಇಲ್ಲದೆ ಯೂಸ್ ಮಾಡ್ತೀವಿ. ಆದರೆ ಈ ರೀತಿಯಾದಂಥ ಘಟನೆಗಳಾದಂತಹ ಸಂದರ್ಭದಲ್ಲಿ ಈಗ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಮಹಿಳೆಯರು, ಯುವತಿಯರು. ಖಾಸಗಿತನ ಅನ್ನುವಂಥದ್ದು ಇಂಥ ಕಿಡಿಗೇಡಿಗಳಿಂದ ಅದು ಬೀದಿಗೆ ಬರಬಾರ್ದು. ಸೊ ಆದಷ್ಟು ಬೇಗ ಪೊಲೀಸರು ಈ ಕಿಡಿಗೇಡಿಯನ್ನು ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ನಿಜವಾಗ್ಲೂ ಇದು ಒಂದು ಸೀರಿಯಸ್ ಇಶ್ಯೂ ಆ್ಯಂಡ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು, ಈ ರೀತಿಯಾದಂಥ ಒಂದು ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.